ನಿಮ್ಮ ವ್ಲಾಗ್ ನೋಡ್ತಾ ಇದ್ದೆ, ಅತೀ ಶೀತ ಪ್ರದೇಶದಿಂದ ಅತೀ ಉಷ್ಣ ಪ್ರದೇಶಕ್ಕೂ ಹೋಗಿದ್ದೀರಿ ನೀವು. ಹೌದು. ನಿಮ್ಮ ಆ ವಿಜುವಲ್ನ, ನಿಮ್ಮ ಆಗಿನ ಸನ್ನಿವೇಶ ನೋಡ್ತಾ ಇದ್ರೆ ಭಯ ಆಗತ್ತೆ. ಅಂದರೆ ನಾರ್ಮಲ್ ಆಗಿ ವಾಪಸ್ ಬರ್ತಾರೋ ಇವರೋ ಇಲ್ವೋ ಅನ್ನೋ ರೀತಿ ಭಯ ಹುಟ್ಟಿಸುವಂಥ ಪ್ರದೇಶಗಳು ಸೇರಿದ ಹಾಗೆ ಇತ್ತೀಚೆಗೆ ನೇಪಾಳಕ್ಕೂ ಹೋಗಿದ್ದೀರಿ, ಅಲ್ಲಿನ ಸನ್ನಿವೇಶಗಳನ್ನು ತಿಳ್ಕೊಂಡು ಬಂದಿದ್ದೀರಿ. ಸುಮಾರು ಒಂದು 60-65 ದೇಶ ಆಗಿದೆ ಅಲ್ಲಿವರೆಗೆ. ಒಂದು 50 ದೇಶ ಆಗಿರ್ಬೋದು. 50 ದೇಶ ಇತ್ತೀಚೆಗೆ ಲೆಕ್ಕ ಹಾಕೋದು ಬಿಟ್ಬಿಟ್ಟಿದ್ದೀನಿ, ಯಾಕಂದ್ರೆ ಅಷ್ಟು ಫಾಸ್ಟಾಗಿ ನಡೀತದೆ. ಮುಂದಿನ ದೇಶ ಅಂತ ಹಿಂದಿನ ದೇಶದ ಎಣ್ಸಕ್ಕೆ ಟೈಮ್ ಸಿಗ್ತಾ ಇಲ್ಲ. ಬಟ್ ಆಲ್ಮೋಸ್ಟ್ ಒಂದು 50 ದೇಶ ದಾಟಿದ್ದೀನಿ. 50 ದೇಶ ಆಗಿದೆ. ಹೇಗಿದೆ ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿದೆ. ಜೀವನ ಬದಲಾಯಿಸುವಂಥ ಅನುಭವ, ಒಂದು ವ್ಯಕ್ತಿತ್ವವನ್ನೇ ಬದಲಾಯಿಸುವಂಥ ಅನುಭವ. ಒಬ್ಬ ನಟರಾಗಿದ್ರಿ ನೀವು. ಹೌದು. ನಟನೆಯ ಮೋಹ ಬಿಟ್ಟು ವ್ಲಾಗಿಂಗ್, ದೇಶಗಳನ್ನು ಸುತ್ತೋದಕ್ಕೆ ಹೊರಟ್ರಿ. ಬಹಳಷ್ಟು ಜನರಿಗೆ ಆಸೆ ಇರುತ್ತೆ ದೇಶಗಳನ್ನು ನೋಡಬೇಕು ಅಂತ. ಆದರೆ ಡೆಫಿನೆಟ್ಲಿ ಒಂದಂತೂ ಹೌದು, ಬೇರೆ ದೇಶಗಳನ್ನು ಭೇಟಿಯಾಗೋದ್ರಿಂದ, ಅಲ್ಲಿನ ಕಲ್ಚರನ್ನು ತಿಳ್ಕೊಳ್ಳೋದ್ರಿಂದ ಜ್ಞಾನವೃದ್ಧಿಯ ಜೊತೆಗೆ ನಾವು ನೋಡೋ ಪರ್ಸೆಪ್ಷನ್ ಕೂಡ ಬದಲಾಗುತ್ತೆ, ಜೀವನ ನೋಡೋ ದೃಷ್ಟಿಕೋನ ಕೂಡ ಬದಲಾಗ್ತಾ ಹೋಗುತ್ತೆ. ಬಹಳಷ್ಟು ಜನರಿಗೆ ಆಸೆ ಇದ್ದರೂ ಕೂಡ ಹೋಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಿಮ್ಮಂಥ ವ್ಲಾಗರ್ಸ್ನಿಂದ ಅದೊಂದು ಅದೃಷ್ಟ ಏನಂದರೆ, ಬೇರೆ ಬೇರೆ ದೇಶಗಳು, ಅಲ್ಲಿನ ಸನ್ನಿವೇಶಗಳು, ಅಲ್ಲಿನ ಸಂಸ್ಕೃತಿ ಎಲ್ಲನೂ ನಮ್ಮ ದೇಶದ ಜನರಿಗೆ ಅದರ ಪರಿಚಯ ಆಗ್ತಾ ಇರುತ್ತೆ. ಸೊ ನಟನೆಯಿಂದ ವ್ಲಾಗಿಂಗ್ ಏನು ಪ್ರೇರೇಪಣೆ ಆಯಿತು ನಿಮಗೆ? ಕೋವಿಡ್ ಆಗ್ಬೋದು, ಗೆಳೆಯನ ಸಾವಾಗ್ಬೋದು, ನಮ್ಮ ಸಂಚಾರಿ ವಿಜಯ್ ನನ್ನ ಕ್ಲೋಸ್ ಸ್ನೇಹಿತರು ಅವರು ತೀರ್ಕೊಂಡಾಗ, ಹಾಗೆ ಕೋವಿಡ್ ಸಮಯ, ನಟರಿಗೆ ಕೆಲಸ ಇರಲಿಲ್ಲ ಅಥವಾ ಸಿನಿಮಾ ಇಂಡಸ್ಟ್ರಿನೇ ಆಲ್ಮೋಸ್ಟ್ ಮಲ್ಕೊಂಡ್ಬಿಟ್ಟಿತ್ತು. ಆ ಸಮಯದಲ್ಲಿ ಯೋಚನೆ ಮಾಡ್ತಾಯಿದ್ವಿ, ಈಗ ಕ್ರಿಯೇಟಿವ್ ಆಗಿರೋರಿಗೆ ಸಡನ್ನಾಗಿ ಕೂಡಾಕ್ದಂಗೆ ಜೀವನ ಆದಾಗ ಎಷ್ಟು ತುಂಬ ಕಷ್ಟ ಆಗುತ್ತೆ, ಹಾರೋ ಹಕ್ಕಿನ ಪಂಜರದಲ್ಲಿ ಹಾಕ್ದಂಗೆ. ಆ ರೀತಿ ಬದುಕಬೇಕಾದ್ರೆ ಯೋಚನೆ ಬಂತು, ನನ್ನ ಸಿನಿಮಾ ಸ್ಕಿಲ್ಸ್ನ ಹೆಂಗೆ ಯೂಸ್ ಮಾಡ್ಕೋಬೋದು, ಹೇಗೆ ಈ ಪಂಜರದಿಂದ ಆಚೆ ಹೋಗಿ ಮುಕ್ತನಾಗ್ಬೋದು ಅಂತ. ಆಗ ಒಂದು ತಲೆ ಹೊಡೆದಿದ್ದ ಐಡಿಯಾ ಗ್ಲೋಬಲ್ ಕನ್ನಡಿಗ ಅನ್ನೋ ಒಂದು ಥಾಟ್. ಇದ್ರ ಮುಂಚೆ ಕೂಡ ನಂದು ಯೂಟ್ಯೂಬ್ ವಾಹಿನಿ ಇತ್ತು. ಬಟ್ ಅದ್ರ ಮೂಲಕ ಸಣ್ಣ ಪುಟ್ಟ ವಿಷಯಗಳು, ನಮ್ಮ ಮನೆ ಅಡುಗೆ, ನಾನು ಓಡಾಡ್ತಾ ಇದ್ದಂತಹ ಜಾಗಗಳು, ಇದನ್ನು ತೋರಿಸ್ತಾ ಇದ್ದೆ ಹೊರತು ಒಂದು ಸೀರಿಯಸ್ ಜಿಯೋಪೊಲಿಟಿಕಲ್ ಸಿಚುವೇಶನ್ಗೆ ಯಾವತ್ತೂ ಹೋಗಿರಲಿಲ್ಲ. ಮೊಟ್ಟ ಮೊದಲನೇ ಬಾರಿಗೆ ರಷ್ಯಾ ದೇಶಕ್ಕೆ ಕಾಲಿಟ್ಟೆ. ಅಲ್ಲಿಂದ ಶುರುವಾಯಿತು. ಕೋವಿಡ್ ಸಮಯದಲ್ಲಿ ರಷ್ಯಾ ಮಾತ್ರ ಭಾರತ ದೇಶದ ಪಾಸ್ಪೋರ್ಟ್ಗಳಿಗೆ ತೆರೆದ ಹೃದಯದಿಂದ ವೆಲ್ಕಮ್ ಮಾಡ್ತಾಯಿದ್ರು. ಆ ದೇಶಕ್ಕೆ ಹೋಗಿ ಅಲ್ಲಿಂದ ಉಜ್ಬೇಕಿಸ್ತಾನಕ್ಕೆ ಹೋದೆ, ಅದಾದಮೇಲೆ ಸರ್ಬಿಯಾಗೆ ಹೋದೆ. ಒಟ್ಟು 100 ದಿವಸಗಳ ಕಾಲ ನನ್ನ ಮೊಟ್ಟ ಮೊದಲನೇ ಸೋಲೋ ಪ್ರವಾಸ 100 ದಿವಸ ಆಯಿತು. 100 ದಿನ. ಯಾಕೆಂದರೆ ವಾಪಸ್ ಬಂದರೆ ಮತ್ತೆ ಇಲ್ಲಿ ಕೋವಿಡ್ ಸಮಯದಲ್ಲಿ ಮನೇಲಿ ಕೂರಬೇಕಿತ್ತು. ಅದು ಲಾಕ್ಡೌನು, ಅಲ್ಲಿ ಹೋಗ್ಬೇಡ, ಮಾಸ್ಕ್ ಹಾಕು ಅಂತ. ಅಲ್ಲಿ ಯಾವ ಮಾಸ್ಕು ಇರಲಿಲ್ಲ, ಅಲ್ಲಿ ಯಾವ ರೂಲ್ಸು ಇರಲಿಲ್ಲ. ಆರಾಮಾಗಿದ್ದೆ ಒಂದು 100 ದಿವಸ. 100 ದಿವಸ ಬಿಟ್ಟು ಸಾಕಾಯಿತು, ಜೇಬಲ್ಲಿ ದುಡ್ಡು ಖಾಲಿ ಆಯಿತು, ಅದಕ್ಕೆ ವಾಪಸ್ ಬಂದೆ. ಆಗಿನ್ನೂ ಚಾನಲ್ ಶುರುವಾಗಿರಲಿಲ್ಲ. ಓಕೆ. ಬಂದ್ಬಿಟ್ಟು ಅದಾದಮೇಲೆ ಒಂದು 6-7 ತಿಂಗಳಾದಮೇಲೆ ಚಾನಲ್ ಶುರು ಮಾಡಿದ್ದು. ಕೋವಿಡ್ ಸನ್ನಿವೇಶದಲ್ಲಿ ನೀವು ಶುರು ಮಾಡಿದ್ರಿ. ಭಾರತದಲ್ಲಿದ್ದ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ನಾವು ಮಾಧ್ಯಮದವರಾಗಿ ಒಂದು ಸ್ವಲ್ಪ ಓಡಾಡೋದಕ್ಕೆ ಅವಕಾಶ ಇತ್ತು ಅನ್ನೋದು ಬಿಟ್ಟರೆ ಯಾರೂ ಮನೆಯಿಂದ ಆಚೆ ಕಾಲಿಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಒಂದು ರೀತಿ ಸ್ತಬ್ಧ ಆಗೋಗಿತ್ತು. 2 ವರ್ಷಗಳು ಅಂದ್ಕೊಳ್ಳಿ. ವ್ಯಾಪಾರ ಮಾಡಿದವರು ಕೈ ಸುಟ್ಕೊಂಡ್ರು, ಬಹಳಷ್ಟು ಜನ ತಮ್ಮ ಉದ್ಯಮ ಕಳ್ಕೊಂಡ್ರು, ಕೆಲಸ ಕಳ್ಕೊಂಡ್ರು. ಆದರೆ ಇದೇ ಸಂದರ್ಭದಲ್ಲಿ ಒಂದಷ್ಟು ಅವಕಾಶಗಳು ಹುಟ್ಕೊಳ್ಳೋದಕ್ಕೆ ಶುರುವಾಯಿತು ಸೋಷಿಯಲ್ ಮೀಡಿಯಾ ಥ್ರೂ. ಅದರಲ್ಲಿ ವ್ಲಾಗಿಂಗ್ ಕೂಡ ಒಂದು. ಸೊ ಹೆಂಗಿತ್ತು ಆ ಸನ್ನಿವೇಶ? ವ್ಲಾಗಿಂಗ್ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಅಂದರೆ, ರಷ್ಯಾಗೆ ಇವಾಗ ಎಂಟರ್ ಆಗಬೇಕು ಅಂತ ಹೇಳಿದ್ರೆ ಪ್ರಿಪರೇಷನ್ಸ್ ಅಂತೂ ಬೇಕು. ಏಕದಮ್ ಒಂದು ಕಡೆ ಹೋಗಿ 100 ದಿನ ಉಳಿದು ಬಿಡೋದು ಅಂದರೆ ಅದು ಸಾಮಾನ್ಯದ ಮಾತಲ್ಲ. ಏನಂದರೆ, ಈಗ 15 ವರ್ಷ ನಾವು ಚಿತ್ರರಂಗದಲ್ಲಿ 15-16 ವರ್ಷ ಇದ್ದೆ. ನಾನು 17 ವರ್ಷದ ಹುಡುಗ ಚಿತ್ರರಂಗಕ್ಕೆ ಬಂದಾಗ. ಅವತ್ತಿಂದ 15 ವರ್ಷ 25 ಚಿತ್ರಗಳನ್ನ ಮಾಡಿದೆ, 25 ಟೆಲಿವಿಷನ್ ಶೋ ಮಾಡಿದೆ. ಆದ್ರೂ ಎಲ್ಲೋ ನನಗೆ ಒಂಚೂರು ಸಮಾಧಾನ ಇರಲಿಲ್ಲ ನಾನು ಮಾಡಿದ ಕೆಲಸದ ಬಗ್ಗೆ. ನನ್ನದೇ ಸ್ವಂತಿಕೆಯಿಂದ ಏನಾದ್ರು ಮಾಡಬೇಕಾದ್ರೆ ನನಗೆ ಗೊತ್ತಿತ್ತು ನಾನು ಏನು ಬೇಕು ಅನ್ನೋದು. ಬಟ್ ಅದಕ್ಕೆ ಬೇಕಾಗಿರುವಂತಹ ಸನ್ನಿವೇಶ ಸಿಗ್ತಾ ಇರಲಿಲ್ಲ. ಇನ್ನೊಬ್ಬರು ಕಂಟ್ರೋಲೇ ಇರ್ತಾ ಇದ್ವಲ್ಲ, ಇನ್ನೊಬ್ಬರು ಡೈರೆಕ್ಟರ್, ಇನ್ನೊಬ್ಬರು ಪ್ರೊಡ್ಯೂಸರ್, ಇನ್ನೊಬ್ಬರು ಸ್ಕ್ರಿಪ್ಟ್ ರೈಟರ್. ನಿಮ್ಗೆ ಏನು ಹೇಳಬೇಕು ಅಂದ್ರೆ ಹೇಳೋಕ್ಕಾಗಲ್ಲ. ವ್ಲಾಗಿಂಗ್ ಮೂಲಕ ಏನಾಯಿತು ಅಂದರೆ, ಆ ಒಂದು ಫಿಲ್ಟರ್ಗೆ ಆ ಕಡಿವಾಣ ಏನಿತ್ತು ಅದು ಓಪನ್ ಆಯಿತು. ವಿತೌಟ್ ಫಿಲ್ಟರ್ಸ್ ನನ್ನ ಮನಸ್ಸಲ್ಲಿ ಏನಿತ್ತು, ನಾನು ಒಳಗಿಂದ ಏನು ಬಂತು, ಹಾಗೆ ನಾನು ಏನು ನೋಡ್ತಾ ಇದ್ದೆ, ನನ್ನ ಅಬ್ಸರ್ವೇಷನ್ಸಲ್ಲಿ ನಾನು ಏನೇನು ನೋಡ್ತಾ ಇದ್ದೆ, ಅದನ್ನು ತೆರೆದ ಹೃದಯದಿಂದ ಹೇಳೋಕ್ಕೆ ಶುರು ಮಾಡಿದೆ. ಅದೇ ಜನರಿಗೆ ಕನೆಕ್ಟ್ ಆದಂತಹ ವಿಷಯ. ಕೇವಲ ಕೆಲವೇ ವರ್ಷಗಳಲ್ಲಿ ಇಷ್ಟು ದೇಶಗಳು ನೋಡೋಂಗಾಯಿತು. ಸಾಕಷ್ಟು ನನ್ನ ಗ್ಲೋಬಲ್ ಕನ್ನಡಿಗ ಕುಟುಂಬ ಕೂಡ ಆಲ್ಮೋಸ್ಟ್ ಒಂದು 8-9 ಲಕ್ಷ ಜನಗಳು ಇವತ್ತು ಜೊತೆಗಿದ್ದಾರೆ. ಭಾಳ ಖುಷಿ ಇದೆ. ಭಾರತದ ಸನ್ನಿವೇಶಕ್ಕೂ ಕೋವಿಡ್, ರಷ್ಯಾದ ಸನ್ನಿವೇಶಕ್ಕೂ ಉಜ್ಬೇಕಿಸ್ತಾನ, ಇಲ್ಲೆಲ್ಲ ಹೇಗಿತ್ತು? ಅಲ್ಲೇನು ತೊಂದರೆ ಇಲ್ಲ, ಆರಾಮಾಗಿದ್ದರು ಅವರೆಲ್ಲ. ತುಂಬ ಐಸೋಲೇಟೆಡ್ ಕಂಟ್ರೀಸ್ ಅಲ್ಲ. ಆಮೇಲೆ ರಷ್ಯಾ ಪ್ರಪಂಚದ ಅತ್ಯಂತ ದೊಡ್ಡ ದೇಶ. ಅಲ್ಲಿ ಆದರೆ ಜನಸಂಖ್ಯೆ ಬಹಳ ಕಮ್ಮಿ. ನಮ್ಮ ಥರ ತುಂಬ ಹತ್ತತ್ರ ಸಿಗಲ್ಲ ಜನ, ದೂರ ಇರ್ತಾರೆ. ಅದು ಸೈಬೀರಿಯಾ. ಈಗ ನಾನು 2 ಸಲ ಹೋಗಿದ್ದೀನಿ ರಷ್ಯಾಗೆ. ಒಂದು ಸಲ ಮಾಸ್ಕೋ, ಸೇಂಟ್ ಪೀಟರ್ಸ್ಬರ್ಗ್, ಕಲಿನಿಂಗ್ರಾದ್ ಈ ಕಡೆ ಹೋಗಿರೋದೀನಿ. 2ನೇ ಸಲ ಸೈಬೀರಿಯಾ, ಅಂದರೆ ಪ್ರಪಂಚದ ಅತ್ಯಂತ ಥಂಡಿ ಜಾಗಗಳು, ಪ್ರಪಂಚದ ಅತ್ಯಂತ ಥಂಡಿ
ಸಿಟಿ ಇದೆ, ನಗರ, ಯಾಕೂಟ್ಸ್ಕ್ ಅಂತ. ಹಾಗೆ ಪ್ರಪಂಚದ ಅತ್ಯಂತ ಥಂಡಿ ಹಳ್ಳಿ ಓಮಿಯೋಕಾನ್, ಇಲ್ಲಿ -71 ಇರುತ್ತೆ, ಮೈಗೆ ಮುಳ್ಚುಚ್ತಾ ಇರುತ್ತೆ ಪ್ರತಿ ಕ್ಷಣನೂ. ಸೊ ಈ ಥರ ನಿಮ್ಮ ಮುಖ ಕಾಣ್ತಿರ್ಲಿಲ್ಲ ಅದರಲ್ಲಿ. ಹೌದೌದು, ಅಲ್ಲಿ ಆಚೆ ಹೋದ ತಕ್ಷಣ ನಿಮಗೆ 5 ನಿಮಿಷಕ್ಕಿಂತ ಜಾಸ್ತಿ ಹೊತ್ತು ಆಚೆ ಇರೋಕ್ಕಾಗಲ್ಲ, ತಕ್ಷಣ ನೀವು ಹೀಟರ್ ಒಳಗೆ ಬರಬೇಕಾಗತ್ತೆ, ಇಲ್ಲದ್ರೆ ಸಾವು ಖಚಿತ. ಅದೊಂಥರ ಎಕ್ಸ್ಟ್ರೀಮ್ ಜೀವನ. ಆ ಒಂದು ಜೀವನವನ್ನು ಕಂಡು ಕನ್ನಡಿಗರಿಗೆ ಮೊಟ್ಟ ಮೊದಲನೇ ಬಾರಿಗೆ ತೋರಿಸಿದ್ದು ಭಾಳ ಖುಷಿ. ಪ್ರಪಂಚದ 2932ನೇ ಪರ್ಸನ್ ನಾನು ಆ ಜಾಗ ಕಾಲಿಟ್ಟಿದ್ದು. ಅಲ್ಲಿ ಒಂದು ರೆಕಾರ್ಡ್ ಇರುತ್ತೆ, ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ, ಮತ್ತು ಅವತ್ತಿನ ದಿವಸ ಎಷ್ಟು ಟೆಂಪ್ರೇಚರ್ ಇತ್ತು ಅಂತ ಕೂಡ ಬರ್ಕೊಡ್ತಾರೆ. ವಾವ್, ಭಾಳ ಹೆಮ್ಮೆ ವಿಷಯ. ಅಂದರೆ ಹೇಗಿತ್ತು ಆಗಿನ ಸನ್ನಿವೇಶಗಳು? ಅಂದರೆ ಸುಮಾರು 15 ವರ್ಷ ಸಿನಿಮಾ ಇಂಡಸ್ಟ್ರಿಯಲ್ಲಿದ್ರಿ, ಸಿನಿಮಾಗಳನ್ನು ಮಾಡ್ತಾಯಿದ್ರಿ, ಸೀರಿಯಲ್ಗಳನ್ನು ಮಾಡ್ತಾಯಿದ್ರಿ, ಏಕದಮ್ ನೀವು ಪ್ರಪಂಚಕ್ಕೆ ಓಪನ್ ಅಪ್ ಆದ್ರಿ. ಅಂದರೆ ಬೇರೆ ದೇಶಗಳಿಗೆ ಶೂಟಿಂಗಿಗೆ ಹೋಗಬಹುದು, ದಟ್ ಈಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಆದರೆ ಬೇರೆ ದೇಶದ ಜನ ನೋಡದ ವಾತಾವರಣನ, ಜನ ನೋಡದ ಸಂಸ್ಕೃತಿನ ಈ ವ್ಲಾಗರ್ಸ್ ತಿಳಿಸ್ತಾ ಹೋಗ್ತಾರೆ. ಅಂದರೆ ಇವಾಗ ಟ್ಯೂರಿಸ್ಟ್ಗಳು ಹೋದರೆ ಟ್ಯೂರಿಸ್ಟ್ ಸ್ಪಾಟ್ ಅಂತ ಇರುತ್ತೆ, ಟ್ಯೂರಿಸ್ಟ್ ರೆಸ್ಟೋರೆಂಟ್ ಅಂತ ಇರುತ್ತೆ, ಅಲ್ಲಿ ಹೋಗ್ತಾರೆ, ನೋಡ್ತಾರೆ, ಒಂದು 4 ಫೋಟೋ ಕ್ಲಿಕ್ ಮಾಡ್ಕೊಳ್ತಾರೆ, ವಾಪಸ್ ಬಂದುಬಿಡ್ತಾರೆ. ಆದರೆ ವ್ಲಾಗರ್ಸ್ ಜರ್ನಿ ಆಗಿರೋದಿಲ್ಲ, ಯಾರೂ ಹೋಗದ ಜಾಗಗಳನ್ನು ಹುಡುಕೊಂಡು ಹೋಗ್ತೀರಿ. ಸೊ ಹೇಗಿತ್ತು? ನಾನಂತೂ ಅದೇ ರೀತಿಯೇ ಶುರು ಮಾಡಿದ್ದು, ಯಾಕಂದರೆ ಎಲ್ಲರೂ ಮಾಡಿದ ದಾರಿಯಲ್ಲಿ ಹಿಡಿಯೋಕ್ಕೆ ನಂಗೆ ಇಷ್ಟ ಇಲ್ಲ. ಈ ಕುರಿ ಮುಂದೆ ಇದ್ದಾರೆ, ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲರೂ ಅದೇ ಹಳ್ಳಕ್ಕೆ ಬೀಳ್ತಾರೆ. ಟ್ರೆಂಡನ್ನು ಫಾಲೋ ಮಾಡೋದು ನನಗೆ ಮುಂಚೆನೂ ಇಷ್ಟ ಇಲ್ಲ. ಎಲ್ಲರೂ ಈ ಕಡೆ ಏತಿ ಅಂದರೆ ನಾನು ಪ್ರೀತಿ ಅಂತ ಮುಂಚೆಯಿಂದ ಅಂತ ಇದ್ದನು. ಅದಕ್ಕೆ ಪ್ರಾಬಬ್ಲಿ ನಾನು ಅಂದ್ಕೊಂಡಿದ್ದ ರೀತಿ ನಾನು ಬೆಳಿಲಿಲ್ಲ, ಯಾಕಂದರೆ ನಾನು ಯಾರಿಗೂ ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇಲ್ಲ. ಚಿತ್ರರಂಗದಲ್ಲಾಗಲಿ ಅಥವಾ ಟೆಲಿವಿಷನ್ ಆಗಲಿ ಎಲ್ರಿಗೂ ಗೊತ್ತಿರುತ್ತೆ, ಚಿತ್ರರಂಗದಲ್ಲಿ ಮುಂದೆ ಬರೋದು ಅಷ್ಟು ಸುಲಭದ ಮಾತಲ್ಲ. ಅದು ಯಾವುದು ಸಪೋರ್ಟೇ ಇಲ್ಲದೆ, ಯಾಕಂದರೆ ನಮಗೆ ಯಾವುದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರಲಿಲ್ಲ, ನಾವು ನೆಪೋ ಕಿಡ್ಸ್ ಅಲ್ಲ, ಯಾರು ಬ್ಯಾಕಪ್ಪು ಇರಲಿಲ್ಲ. ಸ್ವಂತಿಕೆಯಿಂದ ಫೋಟೋ ಕೊಟ್ಕೊಂಡು ರೋಡಲ್ಲಿ ಅಲ್ದು ಕಷ್ಟಪಟ್ಟು ಒಂದೊಂದೇ ಅವಕಾಶಗಳನ್ನು ಗಿಟ್ಸ್ಕೊಂಡಿದ್ದು. ಸಿನಿಮಾ ರಂಗದ ಬಗ್ಗೆ ಬಹಳ ಅಸಮಾಧಾನ ಇದೆ. ತುಂಬ ಇದೆ. ಯಾಕೆಂದರೆ ಇಲ್ಲಿ ನಿಜವಾದ ಟ್ಯಾಲೆಂಟ್ಗೆ ಇವತ್ತರೆಗೂ ಆ ಒಂದು ಪ್ಲ್ಯಾಟ್ಫಾರ್ಮ್ ಸಿಗೋದು ತುಂಬ ಕಷ್ಟ. ಅಂದರೆ ಒಂದು 1000:1 ಅಂತ ಕರಿಬೋದು. ಈಗ ಅಗೇನ್ ಅಲ್ಟಿಮೇಟ್ಲಿ ಇವಾಗ ಪ್ರತಿಯೊಬ್ಬರೂ ಯಾರ್ಯಾರು ನೀವು ನೋಡಿದಿರಲ್ಲ, ಸ್ವಂತಿಕೆಯಿಂದ ಎಲ್ಲರನ್ನೂ ಸೈಡ್ಗಿಟ್ಟು ನಾನೇ ಮಾಡ್ತೀನಿ ಅಂತ ಯಾರ್ಯಾರು ಮುಂದೆ ಬಂದವರು ಮಾತ್ರ ಉದ್ಧಾರ ಆದರು. ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಅಥವಾ ಒಂದು ವೇದಿಕೆಯಲ್ಲಿ ಸಿಸ್ಟಮ್ಯಾಟಿಕ್ ಅಪ್ರೋಚ್ ಯಾರಿಗೂ ಇಲ್ಲ. ಈಗ ಒಬ್ಬ ಸೆಕ್ಯೂರಿಟಿ ಗಾರ್ಡ್ಗೆ, ಈಗ ನಮ್ಮಷ್ಟು ಯಾವುದೇ ಒಂದು ಜಾಗದಲ್ಲಿ ಒಂದು ಬಿಲ್ಡಿಂಗಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇರ್ತಾನೆ, ಅವನು ಕೂಡ ತಿಂಗಳಾದರೆ ಒಂದು ಸಂಬಳ ಅಂತ ಬರುತ್ತೆ, ಅವನ ಅಕೌಂಟ್ಗೆ ಹೋಗಿ ಬೀಳುತ್ತೆ. ಅವನು ಓಕೆ 10,000ನೇ ಬರಲಿ, ಈ ತಿಂಗಳು 2,000 ಇದಕ್ಕೆ, 1,000 ಇದಕ್ಕೆ ಅಂತ ಎತ್ತಿಡ್ತಾನೆ. ಆದರೆ ಚಿತ್ರರಂಗದಲ್ಲಿ ನಾನು 15 ವರ್ಷ ಇದ್ದೆ, ಒಂದು ತಿಂಗಳು ಕೂಡ ನನಗೆ ಒಂದು ಇಷ್ಟು ಸಂಬಳ ಬರುತ್ತೆ, ನಿಗದಿತ ಸಂಬಳ ಬರುತ್ತೆ ಅಂತ ಒಂದು ದಿವಸ ನೋಡಲೇ ಇಲ್ಲ. ಬೌನ್ಸ್ ಚೆಕ್ಗಳನ್ನ ನೋಡಿದ್ವಿ, ಬರೀ ಮಾತಿನ ಆಶ್ವಾಸನೆಗಳನ್ನು ನೋಡಿದ್ವಿ, ಮತ್ತು ನಿಕೃಷ್ಟವಾಗಿ ನಿಮ್ಮನ್ನು ನೋಡೋದನ್ನು ನೋಡಿದ್ವಿ, ಇನ್ಸಲ್ಟು, ಅವಮಾನ, ಈ ಥರ ಹ್ಯುಮಿಲೇಷನ್ಸ್ ನೋಡಿದ್ವಿ ಹೊರತು ಎಲ್ಲೂ ಒಂದು ಸ್ಟೆಬಿಲಿಟಿ ಇಲ್ಲ, ಇವತ್ತಿಗೂ ಇಲ್ಲ. ಅದು ಮುಂದೇನೂ ಬರಲ್ಲ, ನನಗೆ ಗೊತ್ತದು. ಸೊ ಯಾರ್ಯಾರು ಅವ್ರದ್ದೇ ಸ್ವಂತಿಕೆಯಿಂದ ಪ್ಲ್ಯಾಟ್ಫಾರ್ಮ್ಸ್ನ ಕ್ರಿಯೇಟ್ ಮಾಡಿಕೊಂಡು ಮೇಲೆ ಬಂದರೋ ಅವ್ರು ಮಾತ್ರ ಸಕ್ಸಸ್ ಆಗಿರೋದು ಹೊರತು ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚ್ ಇಲ್ಲ. ಅಂದರೆ ವರ್ಷಕ್ಕೆ ನಾವು 200 ಹಿಟ್ ಕೊಡ್ಬೋದು. ಓಕೆ, ಕನ್ನಡ ಚಿತ್ರರಂಗದಲ್ಲಿ ಈ ಸಿಸ್ಟಮ್ಯಾಟಿಕ್ ಪ್ರೊಫೆಷನಲ್ ಅಪ್ರೋಚ್. ಈಗ ಅದೇ ನ್ಯೂಸ್ ಚಾನಲಲ್ಲಿ, ಎಂಟರ್ಟೈನ್ಮೆಂಟ್ ಚಾನಲ್, ಯಾಕೆ ಎಲ್ಲರೂ ಕನ್ಸಿಸ್ಟೆಂಟಾಗಿ ಕೆಲಸ ಮಾಡ್ತಿದ್ದಾರೆ? ಯಾಕಂದರೆ ಒಂದು ಸಿಸ್ಟಮ್ ಇದೆ, ಎಲ್ರಿಗೂ ಒಂದು ಸಂಬಳ ಇದೆ, ಎಲ್ರಿಗೂ ಒಂದು ಜೀವನ ಮಾಡ್ಕೊಳ್ಳೋಕೆ ಒಂದು ಆಧಾರ ಇದೆ. ಅದರಿಂದ ಎಲ್ಲರೂ ಧೈರ್ಯ ಮಾಡಿ ನುಗ್ತಾ ಇದ್ದಾರೆ, ಇದೊಂದು ಪ್ರೊಫೆಷನ್ ಆಗಿ ತೊಗೋಬೋದು ಅಂತ. ಹೆಂಗೆ ನೀವು ಚಿತ್ರರಂಗನ ಪ್ರೊಫೆಷನ್ ಆಗಿ ತೊಗೊಳ್ತೀರಾ? ಎಜುಕೇಷನ್, ಸಿಸ್ಟಮ್ಯಾಟಿಕ್ ಎಜುಕೇಷನ್ ಇಲ್ಲ. ಈಗ ಜರ್ನಲಿಸಮ್ ಓದಿದ್ರೆ ಜರ್ನಲಿಸ್ಟ್ ಆಗ್ಬೋದು, ಏನು ಓದಿದ್ರೆ ನಟ ಆಗ್ತೀರಾ? ನೀವು ಅನುಪಮ್ ಕೇರ್ ಇನ್ಸ್ಟಿಟ್ಯೂಟ್ ಅಲ್ಲ, ವರ್ಲ್ಡ್ ಬೆಸ್ಟ್ ಇನ್ಸ್ಟಿಟ್ಯೂಟ್ ಮಾಡ್ಕೊಂಬಂದ್ರೂ ಇಲ್ಲಿ ಸಕ್ಸಸ್ ಗ್ಯಾರಂಟಿ ಇಲ್ಲ. ನನ್ನ ಸಕ್ಸಸ್ಸೂ ಕಾರಣ ಅದೇ ಅನಿಸುತ್ತೆ. 15-16 ವರ್ಷಗಳ ಸಿನಿಮಾಲಿ ಮಾಡಿದ ಹೋರಾಟ, ಮತ್ತು ಅಲ್ಲೆಲ್ಲ ನಾವು ಅನುಭವಿಸ್ಬಿಟ್ವಲ್ಲ, ಹೊರದೇಶಕ್ಕೆ ಹೋದಾಗ ಎಲ್ಲ ಸುಲಭ ಅನಿಸ್ಬಿಡ್ತು, ಯಾವುದು ಕಷ್ಟನೇ ಅನಿಸ್ಲಿಲ್ಲ. ಸೊ ಎಲ್ಲೋ ಒಂದು ಕಡೆ ಚಿತ್ರರಂಗ ನನ್ನ ಚಾನಲ್ ಕೂಡ ಕಾಂಟ್ರಿಬ್ಯೂಟ್ ಮಾಡಿದೆ, ಬೇರೆ ಒಂದು ರೀತಿಯಲ್ಲಿ. ಅಂದರೆ ಕಷ್ಟಗಳನ್ನು ನೋಡೋದ ಮೇಲೆ ಇದಕ್ಕಿಂತ ಕಷ್ಟ ಇನ್ನೇನು ಸಾಧ್ಯ ಇಲ್ಲ. ಈ ಬೆಂಗಳೂರಲ್ಲಿ ಎಷ್ಟೋ ಜನ ಹೇಳ್ತಾರೆ, ಆ ದೇಶಕ್ಕೆ ಹೋಗಿದ್ರಿ ಸರ್, ಎಷ್ಟು ಡೇಂಜರಸ್ ಇತ್ತು, ಅಲ್ಲಿ ಟೆರರಿಸ್ಟ್ಗಳೆಲ್ಲ ಇದ್ದಾರೆ, ಅಲ್ಲಿ ಅವರಿದ್ದಾರೆ, ಇವರಿದ್ದಾರೆ, ಅಲ್ಲಿ ಗನ್ ಇದೆ ಅಂತ. ನಾ ಹೇಳಿದೆ, ನಮ್ಮ ಬೆಂಗಳೂರಲ್ಲಿ ಗುಂಡಿಗಳಿದೆ, ನೀವು ಬೆಂಗಳೂರಲ್ಲೇ ಸಾಯ್ಬೋದು, ನೀವು ಬೆಂಗಳೂರಲ್ಲೇ ಬೆನ್ನು ಮುರ್ಕೋಬೋದು, ನೀವು ಬೆಂಗಳೂರಲ್ಲಿ ಏನು ಬೇಕೋ ಆಗ್ಬೋದು, ಬೇರೆ ದೇಶದಲ್ಲಿ ಆಗದೆ ಇರ್ಬೋದು, ಬೆಂಗಳೂರಲ್ಲಿ ಆಗ್ಬೋದು. ಹಂಗಂತ ಅಂದರೆ ಅದರ ಅರ್ಥ ಏನಂದರೆ ಯಾವುದು ಸೇಫ್ ಸ್ಪಾಟ್ ಅಂತ ಇಲ್ಲ ಜಗತ್ತಲ್ಲಿ. ಎಲ್ಲ ಕೂಡ ಅಂದರೆ ನಾವು ಅಬಿಲಿಟಿ ಟು ಟೇಕ್ ರಿಸ್ಕ್ಸ್. ಈಗ ನಾನು ರಿಸ್ಕ್ ತೊಗೊಂಡು ಸುಮಾರು ಕಡೆ ನುಗ್ಗಿದೆ, ಯಾಕೆ ಅಂದರೆ ನನಗೆ ಆ ಮಟ್ಟದ ಫ್ರಸ್ಟ್ರೇಷನ್ ರೀಚ್ ಆಗಿಬಿಟ್ಟಿದೆ. ನಾನು ಇನ್ನೇನು ಕಳ್ಕೊಳ್ಳೋಕ್ಕಿದೆ ಮನುಷ್ಯ. ನೀನು ಟ್ಯಾಲೆಂಟ್ ಇದೆ ನಿನ್ನಲ್ಲಿ, ಆದರೆ ನೀನು ಕೇರ್ ಮಾಡೋರಿಲ್ಲ, ನಿನಗೆಲ್ಲ ವಿಷಯ ಇದೆ, ಆದರೂ ನಿನಗೆ ಚಾನ್ಸ್ ಸಿಗಲ್ಲ. ಇನ್ನೇನಾಗ್ಬೋದು? ಮ್ಯಾಕ್ಸಿಮಮ್ ಆಲ್ ಇನ್ ಹೋಗೋಣ, ಬಾ, ಯಾರು ಇಲ್ದಿರೋ ಜಾಗಕ್ಕೆ ಹೋಗೋಣ, ಯಾರು ತೋರಿಸಿಲ್ಲ ತೋರಿಸೋಣ, ನೋಡಲಿ ಜನ. ಅಟ್ಲೀಸ್ಟ್ ಯಾರು ನೋಡ್ತಾರೋ ಬಿಡ್ತಾರೋ, ನನಗಾರು ಸಮಾಧಾನ ಸಿಕ್ತು, ನಾನು ಹೋದೆ, ನಾನು ಮಾಡಿದೆ, ನಾನೇ ಎಡಿಟ್ ಮಾಡಿದೆ, ನಾನೇ ನನ್ನ ಫ್ರೇಮ್ ಇಟ್ಕೊಂಡೆ, ಖುಷಿ, ಅಟ್ಲೀಸ್ಟ್ ಆ ಖುಷಿ ಇತ್ತು. ಬಟ್ ಲಕಿಲಿ ಜನಗಳು ಕೂಡ ಅದಕ್ಕೆ ಖುಷಿಪಟ್ಟು ಇಷ್ಟಪಟ್ಟಿದ್ದು ಭಾಳ ಖುಷಿಯ ವಿಷಯ. ವಂಡರ್ಫುಲ್.